ಮೆಟ್ರೋ ಪ್ರಯಾಣ ದರ ದುಬಾರಿ ಆಗುವುದು ಫಿಕ್ಸ್ ಆಗ್ತಾ ಇದೆ. ಆತುರದ ಭರವಸೆಯನ್ನು ಕೊಟ್ಟರೆ ಹಾಗಾದ್ರೆ ಸಂಸದ ತೇಜಸ್ವಿ ಸೂರ್ಯ ದರ ಹೆಚ್ಚಿಸಿದ್ದು ಕೇಂದ್ರನ ಅಥವಾ ರಾಜ್ಯನ? ದುಬಾರಿ ಮೆಟ್ರೋ ಅಂದುಕೊಂಡಂಗೆ ನಾಳೆಯಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದಾನೇ ಹೊಸ ದರ, ಪರಿಷ್ಕೃತ ದರ ಜಾರಿ ಆಗ್ತಾ ಇದೆ. ಮೆಟ್ರೋ ಸ್ಟೇಷನ್ಗೆ ಭದ್ರತೆ ನೀಡುವಂತೆ ಮತ್ತೊಂದು ಕಡೆ ಪೊಲೀಸರ ಮೊರೆ ಹೋಗಿರುವಂತದ್ದು ಬಿಎಂಆರ್ಸಿಎಲ್ ಅಧಿಕಾರಿಗಳ ಕಡೆಯಿಂದ, ಸಿಬ್ಬಂದಿಗಳ ಕಡೆಯಿಂದ. ಯಾಕಂದ್ರೆ ಇದ್ದಕ್ಕಿದ್ದಂಗೆ ಈ ಒಂದು ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗ್ತಾ ಇದೆ. ಸೊ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಪ್ರೊಟೆಸ್ಟ್ಗಳಾಗಬಹುದು. ಹಾಗಾಗಿ ಮೆಟ್ರೋ ಸ್ಟೇಷನ್ಗಳಿಗೆ ಭದ್ರತೆ ನೀಡುವಂತೆ ಪೊಲೀಸರ ಮೊರೆ ಹೋಗಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಈ ಪರಿಷ್ಕೃತ ದರ ಜಾರಿಯಾಗುತ್ತೆ. ಶೇಕಡ 5% ದರ ಹೆಚ್ಚಳ ಆಗ್ತಾ ಇರುವುದು ನಾಳೆ ಬೆಳಗ್ಗೆಯಿಂದ. ಇನ್ನು ತೇಜಸ್ವಿ ಸೂರ್ಯ ಕೊಟ್ಟಂತಹ ನಿನ್ನೆಯ ಹೇಳಿಕೆ ಸಂಸದರು, ಸೊ ಅದು ಕೂಡ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ನಾಳೆ ಅಂದ್ರೆ ಸೋಮವಾರದಿಂದ ರಾಜ್ಯ ಸರ್ಕಾರ ಏನು ಹೋಗಿತ್ತು ಈ ದರ ಜಾಸ್ತಿ ಮಾಡೋದಕ್ಕೆ, ಅದು ಆಗೋದಿಲ್ಲ. ಕೇಂದ್ರದ ಸಚಿವರ ಜೊತೆಗೆ ನಾನು ಮಾತನಾಡಿದ್ದೇನೆ, ದರ ಏರಿಕೆಯನ್ನ ಮಾಡೋದಿಲ್ಲ, ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ, ಸಮಿತಿ ರಚನೆ ಮಾಡಲಾಗುತ್ತೆ, ಫೇರ್ ಫಿಕ್ಸೇಷನ್ ಮತ್ತೆ ಅದನ್ನ ಪರಿಶೀಲನೆ ಮಾಡಲಾಗುತ್ತೆ ಅನ್ನುವಂತಹ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು, ಟ್ವೀಟ್ ಮಾಡಿದ್ರು. ಇವತ್ತು ಜನರಿಂದಾನೇ ಈ ಅಹವಾಲನ್ನ ಕೇಳೋದಕ್ಕೆ, ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದು ಟೀ ಶರ್ಟ್ ಅನ್ನ ಧರಿಸ್ಕೊಂಡು ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡುವಂತ ರೀತಿಯಲ್ಲಿ ಕೂಡ ಮಾಡಿದ್ರು. ನಮ್ಮದಲ್ಲ ಮೆಟ್ರೋ, ನಿಮ್ಮ ಮೆಟ್ರೋ ಅನ್ನುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೈ ತೊಳೆದುಕೊಂಡಿದೆ. ಏನ್ ಹೇಳ್ತಾ ಇದೆ? ದರ ನಿಗದಿ ಸಮಿತಿಗೆ ಒತ್ತಾಯ ಮಾಡಿದ್ದ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ 2023ರಲ್ಲಿ ದರ ನಿಗದಿ ಸಮಿತಿಯನ್ನ ರಚನೆ ಮಾಡಲಾಯಿತು. ಕೇಂದ್ರದಿಂದ ರಾಜ್ಯದ ಅನುದಾನ ತಡೆ ಹಿಡಿಯುವ ಎಚ್ಚರಿಕೆ ನೀಡಿದ್ದೆ ರಾಜ್ಯ ಸರ್ಕಾರ. ಮೆಟ್ರೋ ದರ ಏರಿಕೆಗೆ ಎಸ್ಸಿಎಸ್ ಹಣ ಕಡಿತ ಮಾಡ್ತಾ ಇರುವುದೇ ಕಾರಣವಾಯಿತಾ? ಹಾಗಾದ್ರೆ ಮೆಟ್ರೋ ನಿರ್ವಹಣೆಗೆ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಂಥ ಅನುದಾನ ಕಡಿತ ಮಾಡಿದ್ದು, ವರ್ಷದಿಂದ ವರ್ಷಕ್ಕೆ ರಾಜ್ಯದ ಅನುದಾನ ಕಡಿತ ಆಗ್ತಾ ಇದೆ. ಮೆಟ್ರೋ ನಿರ್ವಹಣೆಗೆ ಆರ್ಥಿಕ ಸಂಕಷ್ಟದಿಂದಾಗಿ ದರ ಏರಿಕೆಗೆ ಈಗ ಬಿಎಂಆರ್ಸಿಎಲ್ ಅಂದ್ರೆ ನಮ್ಮ ಮೆಟ್ರೋ ಮುಂದಾಗಿದೆಯಾ? ಪಾಲುದಾರಿಕೆ ಹೊಂದಿರುವ ಕೇಂದ್ರ ಸರ್ಕಾರ ಕೂಡ ಈಗ ಮೌನ ವಹಿಸ್ತಾ ಇರುವುದು. ಕೇಂದ್ರ ರಾಜ್ಯಗಳ ಈ ಹಗ್ಗಜಗ್ಗಾಟ, ತಿಕ್ಕಾಟದಿಂದ ಜನಸಾಮಾನ್ಯರಿಗೆ ಹೊಡೆತ ಬೀಳ್ತಾ ಇದೆಯಾ? ಹಾಗಾದ್ರೆ ವರ್ಷದಿಂದ ವರ್ಷಕ್ಕೆ ರಾಜ್ಯದ ಅನುದಾನ ಕಡಿತ ಆಗ್ತಾ ಇರುವಂತದ್ದು ಬಿಎಂಆರ್ಸಿಎಲ್ ಅಂದ್ರೆ ರಾಜ್ಯದ ಮೆಟ್ರೋ ನಿರ್ವಹಣೆಗೆ ಅಂದ್ರೆ ಕೇಂದ್ರ ಮಾತ್ರ ಭರಿಸ್ತಾ ಇದೆಯಾ? ಈಗ ಏರಿಕೆ ಆಗ್ತಾ ಇರುವಂತ ದರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರವು ಕೂಡ ಮೌನ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಮೆಟ್ರೋ ಪ್ರಯಾಣ ದರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಆಗ್ತಾ ಇದೆ. ಬಟ್ ಒಂದು ವಿಪರ್ಯಾಸದ ಸಂಗತಿ, ಗಂಡ ಹೆಂಡತಿ ಮಧ್ಯದಲ್ಲಿ ಕೂಸು ಬಡವಾಯಿತು ಅನ್ನುವಂಥ ಅರ್ಥದಲ್ಲಿ ನಮ್ದು ಅಲ್ಲ, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕೇಂದ್ರ ಹೇಳುತ್ತೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಒಂದಿಷ್ಟು ತನ್ನದೇ ಆದಂಥ ವಾದವನ್ನು ಮುಂದಿಟ್ಟು ಕೈ ತೊಳೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ. ಬಟ್ ಎಲ್ಲದರ ಮಧ್ಯದಲ್ಲಿ ಬಡವಾಗ್ತಾ ಇರೋದು ಜನರು. ಇಲ್ಲಿ ಅರುಣ್, ನಿಶ್ಚಿತವಾಗಿ ಮೆಟ್ರೋ ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದರ ನಿಗದಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸೋಮವಾರದಿಂದ ಈ ಒಂದು 5% ಹೆಚ್ಚಳವನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಬಿಎಂಆರ್ಸಿಎಲ್ ಈಗಾಗಲೇ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಜಟಾಪಟಿಯು ಕೂಡ ನಡೀತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಯಾರು ಈ ಒಂದು ದರವನ್ನು ಹೆಚ್ಚಳ ಮಾಡಿದ್ರು ಅನ್ನುವಂಥ ಪ್ರಶ್ನೆಗಿಂತಲೂ ಕೂಡ ಈ ಒಂದು ದರ ಹೆಚ್ಚಳ ಆಗ್ತಾ ಇರತಕ್ಕಂಥ ಕಾರಣಕ್ಕಾಗಿ ಜನಸಾಮಾನ್ಯರು ಮೆಟ್ರೋವನ್ನು ದಿನನಿತ್ಯ ಬಳಸುವಂಥವರು ಸಾಕಷ್ಟು ಹೈರಾಣ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ 7-8 ತಿಂಗಳ ಹಿಂದೆ 71% ದರ ಹೆಚ್ಚಳ ಆಗಿತ್ತು. ಈಗ ಮತ್ತೆ 5% ದರ ಹೆಚ್ಚಳ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಮೆಟ್ರೋ ಪ್ರಯಾಣಿಕರು ಅನುಭವಿಸಬೇಕಾಗತ್ತೆ. ಜೊತೆಗೆ ಈ ಒಂದು ದರ ಪರಿಷ್ಕರಣೆಗೆ ಈಗಾಗಲೇ ರಾಜ್ಯ ಸರ್ಕಾರ ಹೊಣೆ ಅನ್ನುವಂಥ ರೀತಿಯಲ್ಲಿ ಸಂಸದರು ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಂಸದ ತೇಜಸ್ವಿ ಸೂರ್ಯ ಆರೋಪ ಏನಪ್ಪ ಅಂತಂದರೆ SCS ಹಣ ಅಂದರೆ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸಿರುವಂಥ ಕಾರಣಕ್ಕಾಗಿ
ಈ ಒಂದು ಸಮಸ್ಯೆ ಉದ್ಭವ ಆಗಿದೆ. BMRCL ನಲ್ಲಿ ಅನುದಾನದ ಕೊರತೆ ಇದ್ದಂಥ ಕಾರಣಕ್ಕಾಗಿ ದರ ಪರಿಷ್ಕರಣೆ ಅನಿವಾರ್ಯತೆ ಆಗಿದೆ ಅನ್ನುವಂಥ ಒಂದು ವಾದವನ್ನು ಅವರು ಮಂಡಿಸ್ತಾ ಇದ್ದಾರೆ. ಇವತ್ತು ಅವರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಇದೇ ಒಂದು ವಿಚಾರವನ್ನು ಮನದಟ್ಟು ಮಾಡ್ತಾ ಇದ್ರು. ಈಗಾಗಲೇ ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕಳೆದ 10 ವರ್ಷದ SCS ಅನುದಾನವನ್ನು ನಾವು ತೆಗೆದು ನೋಡೋದಾದ್ರೆ 2023, 24 ಹಾಗೂ 24, 25ರಲ್ಲಿ ಕೇವಲ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. 2023, 24ರಲ್ಲಿ ಕೇವಲ 15 ಕೋಟಿ ಅನುದಾನವನ್ನು ಅಂದರೆ ಸಾಲ ಮರುಪಾವತಿಗಾಗಿ SCS ಹಣವನ್ನು ಕೊಟ್ಟಿದ್ರೆ 2024, 25ರಲ್ಲಿ ಒಂದೇ ₹1 ಕೂಡ ರಾಜ್ಯ ಸರ್ಕಾರ ಅನುದಾನವನ್ನು ಕೊಟ್ಟಿಲ್ಲ. ಈ ಒಂದು SCS ಹಣವನ್ನು ಕೊಡದೇ ಇರುವಂಥ ಕಾರಣಕ್ಕಾಗಿಯೇ ಸಮಸ್ಯೆ ಉದ್ಭವವಾಯ್ತಾ, ಆ ಒಂದು ಕಾರಣಕ್ಕಾಗಿಯೇ ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಸಹಜವಾಗಿ ಮೂಡ್ತಾ ಇದೆ. ಒಂದಂತೂ ಸತ್ಯ ಅರುಣ್, ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಾವು ಈ ಒಂದು ದರವನ್ನು ಹೆಚ್ಚಳ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಪರಸ್ಪರ ಆರೋಪವನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಒಂದು ಪ್ರಯಾಣಿಕರಿದ್ದಾರಲ್ಲ, ಪ್ರಯಾಣಿಕರು ಮಾತ್ರ ದಿನನಿತ್ಯವೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಯ ನಡುವೆ, ಬೆಲೆ ಏರಿಕೆ ನಡುವೆ ಈಗ ಮೆಟ್ರೋ ಟಿಕೆಟ್ ದರವೂ ಕೂಡ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಗಾಯದ ಮೇಲೆ ಬರೆಯದಂತ ಆಗಿದೆ. ಈ ಒಂದು SCS ಹಣವನ್ನು, ಸ್ಯಾಡೋ ಕ್ಯಾಶ್ ಸಪೋರ್ಟ್ ಹಣವನ್ನು ರಾಜ್ಯ ಸರ್ಕಾರ ಕೊಡದೇ ಇರುವಂಥ ಕಾರಣಕ್ಕಾಗಿಯೇ ಈ ರೀತಿಯ ಪರಿಸ್ಥಿತಿ BMRCLಗೆ ಬಂತ. ಈಗ ದರ ಪರಿಷ್ಕರಣೆಯ ಹೆಸರಲ್ಲಿ BMRCL ತನ್ನ ನಷ್ಟವನ್ನು ಪ್ರಯಾಣಿಕರ ಮೇಲೆ ಹೊರಿಸುವಂಥ ಒಂದು ಹೊಣೆಯನ್ನು ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆಗಳು ಉದ್ಭವ ಆಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಇನ್ನು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಒಂದು ಕಡೆ ನಿನ್ನೆ ತೇಜಸ್ವಿ ಸೂರ್ಯ ಅವರು ಕೊಟ್ಟಂತ ಹೇಳಿಕೆ, ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ರಾಜಾರೋಷವಾಗಿ ಹೇಳ್ಕೊಂಡ್ಬಿಟ್ರು, ನಾನು ಮನೋಹರ್ ಖಟ್ಟರ್ ಜೊತೆ ಮಾತನಾಡಿದ್ದೀನಿ, ಕೇಂದ್ರ ಸಚಿವರ ಜೊತೆಗೆ, ಎಲ್ಲವೂ ಬಗೆಹರಿದಿದೆ, ನಾಳೆ ಸೋಮವಾರದಿಂದ ಯಾವುದೇ ರೀತಿಯಾದಂಥ ಬೆಲೆ ಏರಿಕೆ ಆಗೋದಿಲ್ಲ ಮೆಟ್ರೋಗೆ ಸಂಬಂಧಪಟ್ಟಂಗೆ ಅಂತ ಟ್ವೀಟ್ ಕೂಡ ಮಾಡಿದ್ರು. ಬಟ್ ಇವತ್ತು ಬಂದು ಇದಕ್ಕೊಂದು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಬನ್ನಿ ಅಂತ ರಾಜ್ಯ ಸರ್ಕಾರಕ್ಕೆ ಕಿವಿ ಮಾತು ಹೇಳಿದ್ರು, ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಂದು ಪ್ರೊಟೆಸ್ಟ್ ಮಾಡೋ ಮೂಲಕವಾಗಿ. ಬಟ್ ನಾಳೆ ವಾಟ್ ನೆಕ್ಸ್ಟ್ ಅನ್ನೋದೀಗ ಸಹಜವಾದಂಥ ಪ್ರಶ್ನೆ. ಅರುಣ್, ಪ್ರಯಾಣಿಕರಲ್ಲಿ ಸದ್ಯ ಇರುವಂತಹ ಗೊಂದಲ ಇದೆ. ಇವರು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇವರಿಬ್ಬರ ಮಧ್ಯೆ ಜಟಾಪಟಿಯಲ್ಲಿ ಈ ಪ್ರಯಾಣ ದರ ಏರಿಕೆ ಆಗುತ್ತಾ ಆಗಲ್ವಾ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಈಗ ಸದ್ಯ ಪ್ರಯಾಣಿಕರು ಇರುವಂತಹದ್ದು. ಅಂದ್ರೆ ನಿನ್ನೆ ತೇಜಸ್ವಿ ಸೂರ್ಯ ಅವರು ಮಾತನಾಡಿದ್ದನ್ನ ನೋಡಿ ಬಹುತೇಕ ಜನ ಖುಷಿ ಪಟ್ಟಿದ್ರು. ಮೆಟ್ರೋ ಪ್ರಯಾಣ ದರ 5% ಏರಿಕೆ ಅಂತ ಏನ್ ಹೇಳಿದ್ರು, ಫೆಬ್ರವರಿ 9ರಿಂದ ಜಾರಿಗೆ ಬರುತ್ತೆ ಅಂತ ಏನು ಮೆಟ್ರೋ ನಿಗಮ ಏನು BMRCL ಏನು ಅಧಿಕೃತವಾದ ಆದೇಶವನ್ನು ಹೊರಡಿಸಿತ್ತು ಅದನ್ನ ತಡೆ ಹಿಡಿತೀವಿ, ಸೋಮವಾರದಿಂದ 5% ದರ ಏರಿಕೆ ಆಗಲ್ಲ ಅಂತ ತೇಜಸ್ವಿ ಸೂರ್ಯ ಅವರೇ ಖುದ್ದು ಎಕ್ಸ್ ನಲ್ಲಿ ಹೇಳಿದ್ರು. ಅದಾದ್ಮೇಲೆ ಸುದ್ದಿಗೋಷ್ಠಿಯನ್ನು ಕೂಡ ಮಾಹಿತಿಯನ್ನು ಕೊಟ್ಟರು. ಬಟ್ ಅದಾದ ಬೆನ್ನಲ್ಲೇ ಬೆಳವಣಿಗೆಗಳು ಏನಪ್ಪಾ ಅಂತ ಹೇಳಿದ್ರೆ, BMRCL ಮೂಲಗಳಿಂದ ಲಭ್ಯವಾದ ಮಾಹಿತಿ ಪ್ರಕಾರ ಇದುವರೆಗೂ ದರ ಏರಿಕೆಯ ವಿಚಾರವಾಗಿ ದರವನ್ನ ಏರಿಸಬಾರದು ಅನ್ನುವಂತಹ ಅಧಿಕೃತ ಆದೇಶ ಅಥವಾ ಅಧಿಕೃತ ಸೂಚನೆ ಇದುವರೆಗೂ BMRCL ಅಧಿಕಾರಿಗಳಿಗೆ ಬಂದಿಲ್ಲ. ಲಿಖಿತ ರೂಪದಲ್ಲಿ ಆದೇಶ ಬರುವವರೆಗೂ ಕೂಡ ನಾವು ಮೆಟ್ರೋ ದರ ಇಳಿಕೆ ಮಾಡೋದಿಲ್ಲ, ಏನು ಈಗ ಆದೇಶ ಹೊರಡಿಸಿದೀವಿ ಆ ಆದೇಶ ಯಥಾಸ್ಥಿತಿ ಹಂಗೆ ಇರುತ್ತೆ. ಲಿಖಿತ ರೂಪದಲ್ಲಿ ಯಾವಾಗ ನಮ್ಮ ಕೈಗೆ ಅಧಿಕೃತವಾಗಿ ಬರುತ್ತೆ, ಸೇರುತ್ತೆ, BMRCL ಕೈಗೆ ಯಾವಾಗ ಸೇರುತ್ತೆ ಆ ಸಂದರ್ಭದಲ್ಲಿ ದರ ಇಳಿಕೆ ಮಾಡುವ ಬಗ್ಗೆ ನಾವು ಪರಿಶೀಲನೆಯನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ BMRCL ನ MD ಆಗಿರುವಂತಹ ರವಿಶಂಕರ್ ಅವರೇ ನ್ಯೂಸ್ 18ಗೆ ಹೇಳಿದ್ರು. ಸೊ ಈ ಗೊಂದಲದ ಮಧ್ಯೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಲಿಖಿತ ಆದೇಶ ಬಂದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಒಂದೊಮ್ಮೆ ಆದೇಶ ಬಾರದೇ ಇದ್ರೆ ನಾಳೆಯಿಂದ ಏನ್ 5% ದರ ಏರಿಕೆ ಮಾಡಿದರೆ 5% ದರ ಏರಿಕೆ ಹಾಗೆ ಯಥಾ ಪ್ರಕಾರ ಮುಂದುವರಿಯುತ್ತೆ. ಆದೇಶ ಬಂದ್ರೆ ದರ ಏರಿಕೆಯನ್ನ ಹೋಲ್ಡ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ನ್ಯೂಸ್ 18ಗೆ ಮೆಟ್ರೋ MD ರವಿಶಂಕರ್ ತಿಳಿಸಿರುವಂತದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ. ಹಾಗಾದ್ರೆ ಈ ಮೆಟ್ರೋ ದರ ಏರಿಕೆಯನ್ನ ತಡೆಯುವಲ್ಲಿ ಬಿಜೆಪಿ ಫೇಲ್ ಆಗ್ಬಿಡ್ತಾ? ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿದ್ದೀನಿ ಅಂತ ನಿನ್ನೆ ತಾನು ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳಿದ್ರು. ಕೇಂದ್ರದ ಸಚಿವರ ಜೊತೆಗೆ ನಾನು ಮಾತನಾಡಿದ್ದೇನೆ, ರಾಜ್ಯದ ಈ ಸಮಸ್ಯೆ ಬಗ್ಗೆ ಅವರು ಕೂಡ ಸ್ಪಂದಿಸಿದ್ದಾರೆ ಅಂತ ಹೇಳಿದ್ರು. ತೇಜಸ್ವಿ ಸೂರ್ಯ ಅವರು ಕೊಟ್ಟಂತ ಹೇಳಿಕೆನೇ ಸುಳ್ಳ? ಹಾಗಾದ್ರೆ ಕೇಂದ್ರ ಸಚಿವ ಮನೋಹರ್ ಖಟ್ಟರ್ ಜೊತೆ ಮಾತನಾಡಿದ್ದೇನೆ, ದರ ಏರಿಕೆ ತಡೆಗೆ ಸ್ಪಂದಿಸಿದ್ದಾರೆ ಅಂತ ತೇಜಸ್ವಿ ಅವರು ಹೇಳಿದ್ರು. ಹಾಗಾದ್ರೆ ಅದು ಸುಳ್ಳ? ಸ್ಪಂದಿಸಿದ್ದಾರೆ ಕೇಂದ್ರ ಸಚಿವರು ಅಂತ ಕೊಟ್ಟಂತ ಹೇಳಿಕೆ ಸುಳ್ಳ? ದರ ಏರಿಕೆ ಆಗಲ್ಲ ಅಂತ ಟ್ವೀಟ್ ಮಾಡಿದ್ದು, ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು, ಇದೆಲ್ಲವನ್ನ ನೋಡ್ತಾ ಇದ್ರೆ ಇವತ್ತಾಗಿರುವಂತ ಬೆಳವಣಿಗೆಗಳು ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಸುಳ್ಳ ಅನ್ನುವಂತ ಅರ್ಥದಲ್ಲಿ ಕಾಣಿಸ್ತಾ ಇದೆ. ಮಾಡುವಂತ ಮನೋಹರ್ ಖಟ್ಟರ್ ಅವರು ರಾಜ್ಯ ಸರ್ಕಾರದ ಈ ಪ್ರಸ್ತಾಪವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯೋದಕ್ಕೆ ನಾನು ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಇವರು ಸೆಕ್ರೆಟರಿಗೆ ನಾನು ತಿಳಿಸಿದ್ದೀನಿ ಅನ್ನುವಂಥ ಸೆಕ್ರೆಟರಿಗೆ ತಿಳಿಸಿರುವಂಥ ಮಾತನ್ನು ಹೇಳಿದ್ದಾರೆ. ಮನೋಹರ್ ಖಟ್ಟರ್ ಅವರು
ಕರ್ನಾಟಕದ ಬೆಂಗಳೂರಿನ ಜನರ ಕೂಗನ್ನು ಕಿವಿಗೊಟ್ಟು ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರದ BMRCLನ ದರ ಪರಿಷ್ಕರಣೆ ಮಾಡುವಂಥ ಈ ಪ್ರಸ್ತಾಪಕ್ಕೆ ತಡೆ ಕೊಟ್ಟಿದ್ದಾರೆ. ಮನೋಹರ್ ಖಟ್ಟರ್ ಅವರು ತುರ್ತು ನಿರ್ಗಮನ ಸಂಸದ ಮೆಟ್ರೋ ದರ ಏರಿಕೆ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಈಗ ತುರ್ತು ನಿರ್ಗಮನ ಸಂಸದ ಅಂತ ಜರಿದಿದೆ. ಕಾಂಗ್ರೆಸ್ ಕಾಲೆಳೆಯುವಂತ ಕೆಲಸ ಮಾಡಿದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ಕಾಂಗ್ರೆಸ್. ತೇಜಸ್ವಿ ಸೂರ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮೆಟ್ರೋ ದರ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಅಂತ ರಾಜ್ಯ ಕಾಂಗ್ರೆಸ್ ಮತ್ತೆ ಪುನರುಚ್ಚರಿಸಿದೆ. ಬಿಜೆಪಿ ಸಂಸದ ತುರ್ತು ನಿರ್ಗಮನ ಅಂತ ಹೇಳಿದೆ. ಮೆಟ್ರೋ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳಿದೆ. ಬಿಜೆಪಿ ಸಂಸದ ತುರ್ತು ನಿರ್ಗಮನ ತಂತ್ರವೂ ಕೂಡ ಶುದ್ಧ ಬೂಟಾಟಿಕೆಯಾಗಿದೆ ಅಂತ ಜರಿದಿದೆ, ಕಾಲೆಳೆದಿದೆ, ವ್ಯಂಗ್ಯವಾಡಿದೆ ಕಾಂಗ್ರೆಸ್. ತಾತ್ಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳಲು ದೆಹಲಿಗೆ ಮನವಿ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ನಮ್ಮಿಂದ ಆಗದು ಅಂದಮೇಲೆ ಇಳಿಸೋ ಅಧಿಕಾರ ಹೇಗೆ ನಮಗಿರುತ್ತೆ ಅಂತ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿದೆ. ನಾಚಿಕೆ ಇಲ್ಲದ ಬೂಟಾಟಿಕೆ ಅಂತ ಕಾಂಗ್ರೆಸ್ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಬಿಜೆಪಿ ಸಂಸದನ ವಿರುದ್ಧ. ಮೆಟ್ರೋ ರೈಲು ಪ್ರಯಾಣ ದರ ಏರಿಕೆ ಸಂಬಂಧಪಟ್ಟಂಗೆ ಮೈಸೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಕಡಿಮೆ ಮಾಡಿ ಅಂತ ಕೇಂದ್ರದಿಂದ ಪತ್ರ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಕೇಂದ್ರದ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ರಾಜ್ಯಕ್ಕೆ ಬೇಕಾದ ಕೊಡುಗೆಗಳನ್ನ ನೀವು ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಇಲ್ಲ, ಇಲ್ಲಿ ನೀವು ಮಾಡ್ಕೊಂಡಂತ ಸಾಲ ತೀರಿಸಲಿಕ್ಕಾಗದೆ ಕಂತು ಕಟ್ಟಬೇಕಲ್ಲ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು. ಅದು ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು ಸತ್ಯವನ್ನಲ್ದ ಇನ್ನೇನು ಹೇಳಲ್ಲ. ಇವರು ಸತ್ಯನೇ ನುಡಿಯೋದು. ಇವತ್ತು ನೆನೆ ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ. ಕರ್ನಾಟಕದವರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ ಅಂದರೆ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು? ಅವ್ರ ಜೀವನದ ಬದಲಾವಣೆ ಹೆಂಗಾಗಬೇಕು? ಬೆಂಗಳೂರಿನಲ್ಲಿ ಇರೋರೆಲ್ಲ ಶ್ರೀಮಂತರಲ್ಲ, ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ. ಏನು ಮೆಟ್ರೋ ದರ ಇದಾಗಿದೆ, ಇದು ಅನಾವಶ್ಯಕವಾಗಿ ಜನರ ಭಾವನೆಗಳನ್ನು, ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಇನ್ನೊಂದನ್ನು ತೆಗೆದು ಬಿಡ್ತಾ ಇದ್ದೀರಿ. ಇದು ನಿಮ್ಗೆ ಒಳ್ಳೇದಲ್ಲ. ಏನು ಆದೇಶ ಅಂದರೆ ಏನು? ಇವ್ರು ದಿನ ಬೆಳಗಾದ್ರೆ ಹೇಳಬೇಕಾ? ಎಲ್ಲವೂ ಕೂಡ ಅದು ರೈಟಿಂಗ್ನಲ್ಲೇ ಇರ್ತದ. ಭಾರತ ಸರ್ಕಾರ ಕೆಲವು ಸೂಚನೆಗಳನ್ನು ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೆ ಅವ್ರಿಗೆ ಹೇಳ್ತದೆ. ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮುಖ್ಯಮಂತ್ರಿ ಸಂಬಂಧಪಟ್ಟ ಮಂತ್ರಿಗಳೆಲ್ಲ ಸರ್ಕಾರ ಅಂದರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯದರ್ಶಿಗಳು ಯಾರಿದ್ದಾರೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಈ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಅವ್ರು ಹೇಳಲಿಲ್ಲ ಇವ್ರು ಹೇಳಲಿಲ್ಲ ಅಂದ್ಬಿಟ್ಟು ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಜನರಿಗೆ ಎಲ್ಲ ಒಂದು ಕಡೆ ಹೊರೆ ಆಗ್ತಕ್ಕಂಥ ಪಾಪದ ಕೆಲಸ ಮಾಡಬೇಕು. ಅದರಿಂದ 5-6 ಲಕ್ಷ ಜನ ಓಡಾಡ್ತಾ ಇದ್ದಾರೆ ಸಾಮಾನ್ಯರು. ಕುಂಟು ನೆಪ ಹಾಕಿ ಜನರಿಗೆ ಅನ್ಯಾಯ ಮಾಡಬೇಡಿ. ಜನ ದಡ್ರಲ್ಲ. ಬೆಂಗಳೂರು ಜನ ಹೆಂಗೇನೋ ಹೆಚ್ಚಾಗಿ ರಾಜ್ಯ ಜನನೂ ದಡ್ರಲ್ಲ. ಆ ವ್ಯವಸ್ಥೆಗೆ ಇವತ್ತಿನ ಸರ್ಕಾರ ಬರ್ತಾ ಇದೆ.